हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीपदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रियाः तान् नमस्ये गुरुमम। हरिः ओं। श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯವಾಗಿದೆ. 180 ಗಜ್ಜೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು ಅನಂತ ಜೀವ ಸಂಖ್ಯಾವಾಚಕವಾಗಿರುವುದರಿಂದ ಅನಂತ ಜೀವಗಣವನ್ನು ತಿಳಿಸುತ್ತಿದ್ದಾರೆ. ಹರೇರನುಚರಾಹ ಜೀವಗಣಾಃ ನೀಚೋಚ್ಚ ಭಾವಂ ಗತಃ ಎಂಬುದು ಜೀವರ ಸಾಧಾರಣ ಲಕ್ಷಣವಾಗಿದೆ. ಜೀವರ ಸಾಧಾರಣ ಲಕ್ಷಣವನ್ನು ತಿಳಿದ ಮೇಲೆ ಜೀವರು ಅಸ್ವತಂತ್ರರು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಅಸ್ವತಂತ್ರರಾದರೂ ಸಹ ಭಗವಂತ ಕರ್ತೃತ್ವವನ್ನು ದಯಪಾಲಿಸಿದ್ದಾನೆ ಸಕಲ ಜೀವರಿಗೆ. ಕರ್ತೃತ್ವದಿಂದ ಶಾಸ್ತ್ರವನ್ನು ಪಠನ ಮಾಡಬೇಕು, ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಶಾಸ್ತ್ರ ಅರ್ಥವನ್ನು ತಿಳಿದುಕೊಳ್ಳಬೇಕು, ಶಾಸ್ತ್ರಾರ್ಥದಂತೆ ಜೀವನದಲ್ಲಿ ನಡೆದುಕೊಳ್ಳಬೇಕು. ಇದು ಮುಖ್ಯವಾದದ್ದು. ಆದ್ದರಿಂದಲೇ ಜೀವ ಸಮುದಾಯಕ್ಕೆ ಸಾಧಾರಣವಾದ ಅನಾದಿಯಾದ ವೇದ ಮತ್ತು ಇತಿಹಾಸ ಪುರಾಣಾದಿಗಳು ಶಾಸ್ತ್ರ ಎನಿಸಿದೆ. ಅದನ್ನು ಪಠನ ಮಾಡುವುದಕ್ಕೋಸ್ಕರವಾಗಿ ಜೀವರಿದ್ದಾರೆ. ಆದ್ದರಿಂದ ನಮಗೆ ವೇದ ಎಂಬುದು ಸಿಲೆಬಸ್ ಎಂಬುದು ಉಪಲಬ್ಧಿ ಇದೆ. ಕರ್ತ ಮಾಡಬೇಕಾದಿರ್ತಕ್ಕಂಥ ಜೀವನು ಅನಾದಿಯಾಗಿದ್ದಾನೆ. ಆದ್ದರಿಂದ ನಮಗೆ 2 ಮೂಲಭೂತ ಸಲಕರಣೆಗಳು ಭಗವಂತ ನಮಗಾಗಿ ಇಟ್ಟಿದ್ದಾನೆ. ಒಂದು ಅನಾದಿಯಾದ ವೇದ, ಮತ್ತೊಂದು ಜೀವರ ಸ್ವರೂಪವೇ ಅನಾದಿಯಾಗಿರುವುದರಿಂದ ಇವರಿಬ್ಬರು ತಮ್ಮ ಕರ್ತೃತ್ವದಿಂದ ಪ್ರಯತ್ನವನ್ನು ಮಾಡಿ ವೇದವನ್ನು ಶ್ರವಣ ಮಾಡಬೇಕು, ವೇದಾಧ್ಯಯನ ಮಾಡಬೇಕು ಎಂಬುದೇ ತಾತ್ಪರ್ಯ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಎಂದು ತೋರಿಸ್ತಾ ಇದ್ದಾನೆ. ನ ಕರ್ಮಣಮನಾರಂಭೈಃ ನೈಷ್ಕರ್ಯಂ ಪುರುಷೋಶ್ನುತೆ ನ ಚ ಸನ್ಯಾಸಾನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕೇವಲ ಕರ್ಮಗಳನ್ನು ಮಾಡದಿರುವಿಕೆಯಿಂದ ನೈಷ್ಕರ್ಮ್ಯ ಎಂದೇ ಹೆಸರುಳ್ಳ ಮೋಕ್ಷವನ್ನು ಪುರುಷನು ಪಡೆಯುವುದಿಲ್ಲ, ಮತ್ತು ಕೇವಲ ನಿಷ್ಕಾಮ ಕರ್ಮದಿಂದಲೂ ಮೋಕ್ಷ ಅಸಾಧ್ಯ. ಹಾಗಾದರೆ ಎಲ್ಲರೂ ಮೋಕ್ಷಕ್ಕೋಸ್ಕರವಾಗಿಯೇ ನಾವು ಪ್ರವೃತ್ತಿ ಮಾಡಬೇಕು. ಆ ಪ್ರವೃತ್ತಿ ಮಾಡೋದಕ್ಕೆ ಇರತಕ್ಕಂಥ ಮಾರ್ಗ ಯಾವುದು? ಕರ್ಮದಿಂದ ಮೋಕ್ಷ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ಮೋಕ್ಷಕ್ಕೆ ಸಾಧಾರಣ ಕಾರಣವಾದದ್ದು ಯಾವುದು ಅಂದರೆ ಕೇವಲ ಜ್ಞಾನ, ಕರ್ಮವಲ್ಲ ಎಂಬುದು ಅಭಿಪ್ರಾಯ. ಹಾಗಾದರೆ ಜ್ಞಾನ ಹುಟ್ಟಬೇಕಾದರೆ ಏನು ಮಾಡಬೇಕು? ಕರ್ಮದಲ್ಲಿ ನಾವು ನೈಷ್ಕರ್ಮ್ಯವನ್ನು ಹೊಂದಬೇಕು. ಇತಶ್ಚ ನಿಯೋಕ್ಷ್ಯಾಮಿ ಇಚ್ಛಾಹ ನ ಕರ್ಮಣಾಮಿತಿ ಕರ್ಮಣ ಯುದ್ಧಾದೀನಂ ಅನಾರಂಭೇಣ ನೈಷ್ಕರ್ಯಂ ನಿಷ್ಕರ್ಮತಾಂ ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ಮೋಕ್ಷಂ ನಾಶ್ನುತೆ. ಕೇವಲ ಕರ್ಮವನ್ನು ಮಾಡದೇ ಇರುವುದರಿಂದ ಮೋಕ್ಷ ಹೊಂದುವುದಿಲ್ಲ. ಜ್ಞಾನಮೇವ ತತ್ಸಾಧನಂ ನತು ಕರ್ಮ ಅಕರಣಂ ಇತ್ಯರ್ಥಃ. ಕುತಃ ಪುರುಷತ್ವಾತ್ ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣ ವಾ ಪುರೇಣ ಯುಕ್ತಃ ನನು ಜೀವಃ ಯದಿ ಕರ್ಮ ಅಕರಣೇನ ಮುಕ್ತಿ ಸ್ಯಾತ್ ಸಾವರಣಂ ಚ
ನ ಚ ಕರಣೆ ಕರ್ಮ ಅಭಾವಾತ್ ಮುಕ್ತಿ ಭವತಿ ಪ್ರತಿಜನ್ಮಕೃತಾನಂ ಅನಂತಾನಂ ಕರ್ಮಾಣಂ ಭಾವಾತ್ ನ ಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ ಏಕಸ್ಮಿನ್ ಶರೀರೆ ಬಹೂನಿ ಹಿ ಕರ್ಮಾಣಿ ಕರೋತಿ ತಾನಿ ಚ ಏಕೈಕಾನಿ ಬಹುಜನ್ಮ ಫಲಾನಿ ಕಾನಿಚಿತ್ ತತ್ರ ಚ ಏಕೈಕಾನಿ ಕರ್ಮಾಣಿ ಭುಂಜನ್ ಪ್ರಾಪ್ನೋಸ್ತೇವ ಶೇಷನ್ ಮಾನುಷ್ಯಂ ತತಶ್ಚ ಬಹುಶರೀರ ಫಲಾನಿ ಕರ್ಮಾಣಿ ಇತ್ಯೈ ಅಸಮಾಪ್ತಿಃ ತಚ್ಚೋಕ್ತಂ ಜೀವಶ್ಚತುರ್ದಶ ಊರ್ಧ್ವಂ ಪುರುಷೋ ನಿಯಮೇನ ತು ಸ್ತ್ರೀವಾಪಿ ಅನೂನದಶಕಂ ದೇಹಂ ಮಾನುಷಮಜ್ಯತೆ ಚತುರ್ದಶ ಊರ್ಧ್ವಜೀವಿನಿ ಸಂಸಾರಾಶ್ಚಾದಿವರ್ಜಿತಃ ಅತೋ ಅವಿತ್ವಾಪರಂ ದೇವಂ ಮೋಕ್ಷಶಾ ಮಹಾಮುನೆ ಇತಿ ಪಾದ್ಮೇ ಯದಿ ಸ್ಯಾತ್ ಸಂಸಾರಃ ಪೂರ್ವಕರ್ಮಾಭಾವಾತ್ ಅತತ್ ತತ್ಪ್ರಾಪ್ತಿಃ ಅಬಂಧಕತ್ವಂ ತು ಅಕಾಮಾನೈವ ಭವತಿ ತಚ್ಚ ವಕ್ಷ್ಯತೆ ಅನಿಷ್ಟಂ ಇಷ್ಟಂ ಚ ಇತಿ. ಕರ್ಮಣಃ ಅಂದರೆ ಯುದ್ಧಾದಿಗಳನ್ನು ಮಾಡದಿರುವುದರಿಂದ ನಿಷ್ಕರ್ಮತ್ವವನ್ನು ಅಥವಾ ಕಾಮ್ಯ ಕರ್ಮತ್ಯಾಗದಿಂದ ಮೋಕ್ಷವನ್ನು ಹೊಂದುವುದಿಲ್ಲ. ಜೀವನು ಸರ್ವದಾ ಸ್ಥೂಲ ಅಥವಾ ಸೂಕ್ಷ್ಮ ಶರೀರದಿಂದ ಯುಕ್ತನಾಗಿಯೇ ಇರುವನು. ಕರ್ಮವನ್ನು ಮಾಡದಿರುವುದರಿಂದ ಮುಕ್ತಿಯಾಗುವುದಾದರೆ ಸ್ಥಾವರವಾದ ಮರಗಿಡಗಳಿಗೆ ಮೋಕ್ಷವಾಗಬೇಕಾದೀತು. ಅನಾದಿ ಸಂಸಾರದಲ್ಲಿ ಒಂದು ಸಲವಾದರೂ ಪ್ರತಿಯೊಬ್ಬ ಜೀವನು ಅಂತಹ ಸ್ಥಾವರ ದೇಹ ಬಂದಿರುವುದರಿಂದ ಮೋಕ್ಷವಾಗಿ ಪ್ರಕೃತಿ ದೇಹ ಇರುವುದು ಅಸಂಭವ ಎನಿಸಿತು. ಆದ್ದರಿಂದ ಕರ್ಮವನ್ನು ಮಾಡದಿರುವುದು ಮೋಕ್ಷ ಸಾಧನವಲ್ಲ. ಜೀವ ಒಂದೇ ಶರೀರದಲ್ಲಿರುವ ಅನೇಕ ಕರ್ಮಗಳನ್ನು ಮಾಡುತ್ತಾನೆ. ಅವುಗಳಲ್ಲಿ ಒಂದೊಂದು ಅನೇಕ ಜನ್ಮಕ್ಕೆ ಕಾರಣವಾಗುತ್ತದೆ. ಹೀಗೆ ಕರ್ಮದಿಂದ ಅನೇಕ ಜನ್ಯ, ಅವುಗಳಲ್ಲಿ ಭೋಗ ಮತ್ತು ಅನೇಕ ಕರ್ಮಗಳು ಹೀಗೆ ನಡೆಯುತ್ತಾ ಕರ್ಮ ಭೋಗದಿಂದ ಸಮಾಪ್ತಿಯಾಗುವುದು ಅಸಂಭವ. ಬ್ರಹ್ಮಪುರಾಣದಲ್ಲಿ 14 ವರ್ಷಕ್ಕೆ ಮೇಲ್ಪಟ್ಟು ಜೀವಿಸುವ ಪುರುಷನಾಗಲಿ ಸ್ತ್ರೀಯಾಗಲಿ 10ಕ್ಕೆ ಕಡಿಮೆಯಾಗದ ಮನುಷ್ಯ ದೇಹಕ್ಕೆ ಕಾರಣವಾದ ಕರ್ಮವನ್ನು ಮಾಡಿಯೇ ತೀರುತ್ತಾನೆ. ಸಂಸಾರ ಅನಾದಿಯಾದುದು, ಆದ್ದರಿಂದ ಕರ್ಮ ಅನಂತ. ಹೀಗಿರುವಾಗ ಪರಮಾತ್ಮನು ತಿಳಿಯದೆ ಮೋಕ್ಷದ ಅಭಿಲಾಷೆಯಲ್ಲಿ ಸಂಸಾರದ ಫಲದ ಅಭಿಲಾಷೆ ಇಲ್ಲದೆ ಕರ್ಮಗಳನ್ನು ಆಚರಿಸುವುದರಿಂದಲೇ ಕರ್ಮವು ಬಂಧನಕ್ಕೆ ಕಾರಣವಾಗುವುದಿಲ್ಲವೇ ಹೊರತು ಕರ್ಮವನ್ನು ಬಿಡುವುದರಿಂದ ಅಲ್ಲ. ಈ ಕರ್ಮ ಎಂಬುದು ಶುದ್ಧತ್ರೆಯಲ್ಲಿ ಹೇಗೆ ಎಂಬುದು ಚಿಂತನೆ ಮಾಡುತ್ತಿದ್ದು, ಅದು ಮುಂದಿನ ಭಾಗವನ್ನು ನೋಡೋಣ. ನಾನು ಕೃಷ್ಣ ರುಕ್ಮಿಣಿಯೋ ಪುತ್ರಾರ್ಥಂ ವೃದ್ಧಂ ಪ್ರತಿ ತಪಕರಣಂ ಪುರಾಣಾದೋ ಶ್ರೂಯತೆ ತತ್ ಕಥಂ ಕಾಮ್ಯಕರ್ಮ ಸರ್ವಜೀವಾನಾಮೇವ ಇತ್ಯುಕ್ತಮಿಚ್ಛತಾಃ ಲಕ್ಷ್ಮೀನಾರಾಯಣಸ್ಯ ಲೀಲೆಯ ಮೋಹನಾಯ ವಾ ತು ಶಬ್ದೋ ಜೀವಾತ್ ವಿಶೇಷಂ ಜ್ಯೋತಯತಿ ತಮೇವ ವಿಶೇಷಮಃ ಲೀಲೆಯ ಇತಿ ದೈತ್ಯಜನಮೋಹನಾಯ ಏವ ತಪಃ ಕರ್ಮ ಭಗವತೋ ನ ತು ಸ್ವಪ್ರಯೋಜನಾಯ ತದುಕ್ತಂ ನಿರ್ಣಯೇ ಯಯೌ ಕೈಲಾಸಮುದ್ರೇಶಂ ಚಕಾರೇವ ತಪೋಥ ಚ ಶಾರ್ವಂ ತಪಕರೋತಿ ಇವ ಮೋಹನಾಯ ದುರ್ಜನಾನ್ ಪೂರ್ವಂ ತೇಜೋಯುತಂ ಯತ್ತು ಲೋಕನ್ ಮೋಹಯುತಾಂಜಸ ಶರ್ವಂ ಪ್ರತಿ ತವಾಹಂ ತು ಕುರ್ಯಾಂ ದ್ವಾದಶವತ್ಸರಂ ತಪೋ ಅಸುರಾಣಂ ಮೋಹಾಯ ಸುರಾಃ ಸಂತು ಗತಜ್ವರಾ ಇತಿ ಏತೇನ ಋಷಭನಾರಾಯಣಾಧ್ಯವತಾರೇಷು ಮೋಹಯ ಸಜ್ಜನ ಶಿಕ್ಷಾಯೇವ ತಪಃಕರಣಮಿತಿ ಜೇಯಂ. ಶ್ರೀಕೃಷ್ಣ ರುಕ್ಮಿಣಿಯೊಂದಿಗೆ ಪುತ್ರಾರ್ಥಿಯಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದನೆಂದು ಪುರಾಣದಲ್ಲಿ ಕೇಳಿಬರುತ್ತದೆ. ಎಂದ ಮೇಲೆ ಕಾಮ್ಯ ಕರ್ಮವು ಜೀವರುಗಳಲ್ಲಿ ಮಾತ್ರವೇ ಎಂಬುದು ಅಯುಕ್ತವಲ್ಲವೇ ಎಂದರೆ ತಿಳಿಸುತ್ತಾರೆ. ಲಕ್ಷ್ಮೀನಾರಾಯಣ ಕೇವಲ ಲೀಲಾ ಮಾತ್ರೆಯಿಂದ ಮತ್ತು ಅಸುರಜನ ಮೋಹನಾರ್ಥವಾಗಿ ಕರ್ಮವನ್ನು ಮಾಡುತ್ತಾರೆ. ಆದ್ದರಿಂದ ಅವರಲ್ಲಿ ಕಾಮ್ಯ ಕರ್ಮ ಸಂಪರ್ಕವೇ ಇರುವುದಿಲ್ಲ. ಲಕ್ಷ್ಮೀನಾರಾಯಣವು ಜೀವರಾಶಿಯಿಂದ ಸುತರಾಂ ವಿಲಕ್ಷಣವೇ ಆಗಿರುವುದರಿಂದ ಆದ್ದರಿಂದಲೇ ಲೀಲೆಯಿಂದ ಎಂದು ಶಾಸ್ತ್ರದಲ್ಲಿ ತಿಳಿಸಿರುತ್ತದೆ. ತಪಾದೆ ಕರ್ಮಕರಣಾದಿಗಳು ಮಾಡುವಂತೆ ಸ್ವಪ್ರಯೋಜನವೇನೂ ಇಲ್ಲದೆ ಕೇವಲ ದೈತ್ಯ ಮೋಹನಾರ್ಥವಾಗಿಯೂ ಇರುತ್ತದೆ. ಇದನ್ನೇ ನಿರ್ಣಯದಲ್ಲಿ ಶ್ರೀಕೃಷ್ಣನು ಕೈಲಾಸ ಪರ್ವತರು ಸೇರಿ
ಈಶ್ವರ ಪ್ರಯುಕ್ತ ತಪಸ್ಸನ್ನು ಮಾಡುವನಂತೆ ದುರ್ಜನ ಮೋಹನಾರ್ಥವಾಗಿ ನಟಿಸಿದನು. ಆ ನಟನವಾದರೂ ಪೂರ್ವದಲ್ಲಿ ಶಿವನನ್ನು ಕುರಿತು, ಹೇ ಶಿವನೇ, ಅಸುರ ಜನ ಮೋಹನಾರ್ಥವಾಗಿ ನಿನ್ನನ್ನು ಕುರಿತು 12 ವರ್ಷ ತಪಸ್ಸನ್ನು ಆಚರಿಸುತ್ತೇನೆ. ಇದರಿಂದ ದೈತ್ಯರು ಮೋಹಿತರಾಗುತ್ತಾರೆ, ದೇವತೆಗಳು ವಿಜ್ವರಾಗುತ್ತಾರೆ, ಅಂದರೆ ಶಾಪರಹಿತರಾಗುತ್ತಾರೆ ಎಂದು ಹೇಳಿದೆ. ಇದರಂತೆ ಋಷಭ ನರನಾರಾಯಣ ಅವತಾರಗಳಲ್ಲೂ ಸಹ ಅಸುರ ಜನ ಮೋಹನ ಮತ್ತು ಸೃಜನ ಶಿಕ್ಷಣಕ್ಕೋಸ್ಕರ ತಪಾದಿಗಳನ್ನು ಮಾಡಿದುದು ಎಂದು ತಿಳಿಯಬೇಕು. ನಿಷಿದ್ಧ ಕರ್ಮಣ ಸ್ಥಾನಮಾಹ ನಿಷಿದ್ಧಂ ಕರ್ಮ ರುದ್ರಾದೀನಾಂ ಮನೋವಾಕ್ಯೈ ಸ್ತೋತ್ತಮಪರಾಧೈ ಅನುಷ್ಠಾನಂ ನಿಷಿದ್ಧ ಕರ್ಮ ವಿರುದ್ಧಸ್ಥಿತೋ ರಾಮೇಣ ತು ಸಹ ಯುದ್ಧೋ ಮಹಾ ತದುಕ್ತಂ ನಿರ್ಣಯೇ ತಥೋ ಹಿ ಯುದ್ಧಾಯ ರಮೇತ ಶಂಕರೋ ವ್ಯವಸ್ಥಿತೋ ತೇ ಧನುಷಿ ಪ್ರಗೃಹ್ಯ ಇತಿ ತಥಾ ಸ್ತೋತ್ರಮೇನ ಭೀಮಸೇನೇನ ಯುದ್ಧಕರಣಂ ತದುಕ್ತಂ ನಿರ್ಣಯೇ ಸ ವ್ಯಾಘ್ರರೂಪಿ ಕಮಲಾತ್ಮಿಕಾಯಾಂ ಪರೀಕ್ಷಯನ್ ಹಂತುಮಿವ ಧ್ರುವಧೃತಂ ನ ಮೇ ಯದ್ಯ ವಿಜಿತೆ ಮೂರ್ಛಿತೆ ಛ ಗದಾ ಪ್ರಹಾರದ ಸ್ವಲಿಂಗಾಂತರಸ್ಯ ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪೃಥಿವ್ಯಂ ಖ್ಯಾತಂ ತಥಾ ತದ್ವತನ್ಯತ್ರ ಯುದ್ಧಂ ಇತ್ಯಾದಿ. ತಥಾ ಕೃಷ್ಣಾವತಾರೇ ರುದ್ರೋ ಅಶ್ವತ್ಥಾಮೋಸ್ತು ಕೃಷ್ಣಾಘ್ನಂ ಉಲ್ಲಂಘ್ಯ ತದ ಸಮ್ಮತೋತ್ತರಗರ್ಭ ಕೃತಾನಾಯ ಅಪಾಂಡವಾಯ ಸ್ತಮೇತಂ ತದುಕ್ತಂ ನಿರ್ಣಯೇ ಯಾದವೇಶ ಅಸೋಪಿ ಗೌತಮ್ಯಾಃ ಸುತಮಾಹೇಕಸಂತತೆ ವಾಚಾ ನಿವೃತ್ತೆ ಅಸ್ತ್ರಂ ತದಿತ್ಯುಕ್ತೋ ದ್ರೋಣಿ ಬ್ರವೀತ್ ಪಕ್ಷಪಾತಾದಿಶ್ಚತಿ ತ್ವಂ ಭಾಗ್ಯೇನ್ಯೇಯ ಸಂಸ್ಥಿತಿ ತತ್ರೈವ ಪಾದಯಾಮಸ್ಯ ಉತ್ತರಾಗರ್ಭ ಕೃಂತತೆ ಇತಿ. 3 ವಿಧವಾದ ಕರ್ಮಗಳಲ್ಲಿ 2ನೇ ನಿಷಿದ್ಧ ಕರ್ಮ ಲಕ್ಷಣವನ್ನು ಹೇಳುತ್ತಾರೆ. ಮನಸ್ಸು, ವಾಕು, ದೇಹಾದಿಗಳಿಂದ ಸೋತ್ತಮರ ಅಪರಾಧವನ್ನು ಮಾಡುವುದೇ ನಿಷಿದ್ಧ ಕರ್ಮ. ಇಂತಹ ಕರ್ಮದ ಸ್ಥಾನವಾದರೂ ರುದ್ರಾದಿ ದೇವತೆಗಳಿಗೆ ರುದ್ರದೇವ ರಾಮನೊಂದಿಗೆ ಯುದ್ಧದಲ್ಲೇ ಪ್ರಯತ್ನ ಮಾಡುವನಾದರೂ ಇದನ್ನು ನಿರ್ಣಯದಲ್ಲಿ ರಾವಣನ ಸಂಹಾರ ನಂತರ ರಾಮಚಂದ್ರ ರುದ್ರ ಇರುವರು ಧನುಸ್ಸನ್ನು ತೆಗೆದು ಯುದ್ಧದಲ್ಲಿ ಸನ್ನದ್ಧರಾದರು ಎಂದು ಹೇಳಿದೆ. ಮತ್ತು ಸ್ತೋತ್ತಮನಾದ ಭೀಮಸೇನೊಂದಿಗೆ ಯುದ್ಧವನ್ನು ಮಾಡಿದರು. ಇದರ ನಿರ್ಣಯದಲ್ಲಿ ವ್ಯಾಘ್ರರೂಪಿಯಾದ ಈಶ್ವರನು ಗೋರೂಪಿಯಾದ ಪಾರ್ವತಿಯನ್ನು ಕೊಲ್ಲಲು ಧಾವಿಸಿದಾಗ ತಪಾಸಕ್ತನಾದ ಭೀಮಸೇನ ದೇವರು ಗದೆಯಿಂದ ಈಶ್ವರನು ಯುದ್ಧದಲ್ಲಿ ಮೂರ್ಛೆಗೊಳಿಸಲು ಲಿಂಗವನ್ನು ಪ್ರವೇಶಿಸಿ ಸ್ಥಿತನಾದನು. ಅದರ ಕುರುಹು ಆಗಿ ಇಂದಿಗೂ ವ್ಯಾಘ್ರೇಶ್ವರನ ಹೆಸರಿನಿಂದ ಹಿಮತ್ ಪರ್ವತದಲ್ಲಿ ಕೇದಾರೇಶ್ವರನೆಂದು ಪ್ರಸಿದ್ಧವಾಗಿದೆ. ಮತ್ತು ಈಶ್ವರನು ಸ್ತೋತ್ತಮರಿಗೆ ಅನೇಕ ವೇಳೆ ಯುದ್ಧ ಮಾಡಿದನು. ಮತ್ತು ಕೃಷ್ಣಾವತಾರದಲ್ಲಿ ಈಶ್ವರನೇ ಅಶ್ವತ್ಥಮನಾಗಿ ಕೃಷ್ಣನ ಆಜ್ಞೆಯನ್ನು ಉಲ್ಲಂಘಿಸಿ ಕೃಷ್ಣನಿಗೆ ಅಸಮ್ಮತವಾಗಿ ಉತ್ತರ ಗರ್ಭವನ್ನು ಖಂಡಿಸಿದನು. ಅಪಾಂಡವೆಯ ಅಸ್ತ್ರವನ್ನು ಬ್ರಹ್ಮಶಿರೋ ಅಸ್ತ್ರವನ್ನು ಬಿಡುವನಾದನು. ಇದರ ನಿರ್ಣಯದಲ್ಲಿ ಯಾದವೇಶನಾದ ಕೃಷ್ಣನು ಗೌತಮಿ ಪುತ್ರನಾದ ಅಶ್ವತ್ಥಾಮನನ್ನು ಕುರಿತು ಏಕಸಂತತಿಯಾದ ಉತ್ತರ ಗರ್ಭವನ್ನು ಕೆಡಿಸಬಾರದೆಂದು ಹೇಳಿದನು. ಅಶ್ವತ್ಥಾಮನ, ಹೇ ಕೃಷ್ಣನೇ, ಪಕ್ಷಪಾತದಿಂದ ತಂಗಿಯ ಗರ್ಭವನ್ನು ಬಯಸುತ್ತೀಯೇ? ಅಲ್ಲೇ ನನ್ನ ಅಸ್ತ್ರವನ್ನು ಬಿಟ್ಟು ಗರ್ಭವನ್ನು ನಾಶ ಮಾಡುತ್ತೇನೆ ಎಂದನು. ಏವಂ ಭೀಮ ಬಾಹವಾಯ ಪಾಂಡವೇಯ ಅಸ್ತ್ರ ಉಚಿತ ತದುಕ್ತಂ ನಿರ್ಣಯೇ ತದಸ್ತ್ರಂ ಪ್ರಜ್ವಲಂ ದೃಷ್ಟಂ ಅಪಾಂಡವಾಯ ವಿಧಿಸ್ತಯ ಧರಾಯಂ ದ್ರೋಣಿನ ಯುಕ್ತಂ ಕೃಷ್ಣೇನ ಪ್ರೇರಿತಾರ್ಜುನೇ ಇತಿ ತಥಾ ಪಾಂಡವತ್ವಿಧಿಸ್ತದಾ ದುರ್ಯೋಧನ ಭಾರ್ಯ ಸಂಭೋಗೇನ ತತ್ರ ಪುತ್ರೋತ್ಪತ್ತಿ ಪ್ರತಿಜ್ಞಾ ಕೃತ ದ್ರೋಣೇನ ತದುಕ್ತಂ ನಿರ್ಣಯೇ ತದೇವ ಹಾರ್ದಿಕ್ಯಂ ಕೃಪಾನೀತೋ ಯಾಥ್ಯೋದನ ದ್ರೋಣೀಯಮಂ ಶಯಾನಂ ಪ್ರಭಗ್ನಿಸಕ್ತಂ ಸಸೃಗಲಾದಭೂತೈ ಸಂಪಕ್ಷಮಾಣಂ ದದುಷೇ ಸ್ವಶಂತಂ ಸದುಃಖಂ ಶೋಕಾಭಿಹತೋ ವಿನಿಂಜಃ ಪ್ರಾರ್ಥನ್ಮಯಾ ಭೂಪ ಕಿಮತ್ರ ಕಾರ್ಯಂ ಇಚ್ಛಾಹಾರಿಷ್ಪಾಂಡವತಂ ಕುರುಷ್ವೇತಮಮುಂ ವೇದಾತ್ವಂಸಿ ಅಭಿಷೇಕಿನ ನೃಪಃ
उच्चिज्य सन्ततिं पाण्डो कृत्वा सक्षेत सन्तति तया भूरक्षणप्रदासो अभिषिक्तो तदेतश्रुतीति द्रोणकर्णद्रोणकृपकृष्णाभावे मनोदुदुः ದೇವಾಶಿವಾಜ್ಯಾಪಿ ತು ವಿರೋಧಂ ಚಕ್ರರೆ ಕ್ವಚಿತ್. ಭೀಮಸೇನ ದೇವರ ಬದಿಯನ್ನು ಬಯಸಿ ಆ ಪಾಂಡವಾಸ್ತ್ರವನ್ನು ಪ್ರಯೋಗಿಸಿದನು. ಇದರ ನಿರ್ಣಯದಲ್ಲಿ ನಿಷ್ಪಾಂಡವನನ್ನು ಮಾಡಲು ಮುಕ್ತವಾದ ಬಿಟ್ಟ ಅಸ್ತ್ರ ದಗದಗನೆ ಉರಿಯುತ್ತಿರಲು ಪ್ರೇರಿತವಾದ ಅರ್ಜುನನು ಶಾಂತಗೊಳಿಸಿದನು ಎಂದು ಹೇಳಿದೆ. ಮತ್ತು ದುರ್ಯೋಧನ ಪತ್ನಿ ಸಂಭೋಗದಿಂದ ಪುತ್ರೋತ್ಪತ್ತಿಯನ್ನು ಹೀಗೆ ಪ್ರತಿಜ್ಞೆ ಮಾಡುವನಾದನು. ಈ ವಿಷಯವನ್ನು ನಿರ್ಣಯದಲ್ಲಿ ಅಶ್ವತ್ಥಾಮರು ಕೃಪಾಚಾರ್ಯಯುಕ್ತರಾಗಿ ಸೀಳಲ್ಪಟ್ಟ ತೊಡೆಯುವಳನಾಗಿ ನರಿಗಳಿಂದ ಕಿತ್ತಿಸಿಕೊಳ್ಳುತ್ತಾ ಶ್ವಾಸೋಚ್ಛ್ವಾಸ ಬಿಡುತ್ತಾ ಮರಣೋನ್ಮುಖನಾಗಿ ಬಿದ್ದಿದ್ದ ದುರ್ಯೋಧನ ನೋಡಿ ದುಃಖದಿಂದ ತಪ್ತನಾಗಿ ಪಾಂಡವರನ್ನು ನಿಂದಿಸುತ್ತಾ ದುರ್ಯೋಧನ ನನ್ನಿಂದ ಏನಾಗಬೇಕು ಬೇಡು ಎಂದರು. ಆಗ ದುರ್ಯೋಧನ ಭೂಮಂಡಲವನ್ನು ನಿಷ್ಪಾಂಡವನಾಗಿ ಮಾಡು, ಈಗೋ ನನ್ನ ಸ್ಥಾನದಲ್ಲಿ ನಿನ್ನನ್ನು ಪಟ್ಟಾಭಿಷೇಕ ಮಾಡಿಸುತ್ತೇನೆ ಎಂದು ಧೂಳಿಯಿಂದ ಅಶ್ವತ್ಥಾಮನು ಅಭಿಷೇಕ ಮಾಡಿದನು. ಹಾಗೆಯಾಗಲೆಂದು ಅಶ್ವತ್ಥಾಮರು ಮುಂದೆ ಹೊರಟರೆಂದು ನಿರ್ಣಯದಲ್ಲಿ ಹೇಳುತ್ತಿರುತ್ತದೆ. ಮತ್ತು ಒಂದು ಸಮಯದಲ್ಲಿ ದ್ರೋಣಪುತ್ರಿಯಾದ ಅಶ್ವತ್ಥಾಮ, ಕರ್ಣ, ದ್ರೋಣಾಚಾರ್ಯ, ಕೃಪಾಚಾರ್ಯರು ಕೃಷ್ಣನನ್ನು ಇಲ್ಲ ಎನಿಸಬೇಕೆಂದು ಮನಸ್ಸು ನಿರ್ಧರಿಸಿದರು. ಹೀಗೆ ಶಿವಾದಿ ದೇವತೆಗಳು ಶ್ರೀಹರಿ ವಿರೋಧವನ್ನು ಒಂದೊಂದು ಸಂದರ್ಭ ಮಾಡಿಯೇ ಇರುತ್ತಾರೆ. ಏವಂ ಶೇಷಸ್ಯಾಪಿ ಬಲರಾಮಾವತಾರೆ ಕೃಷ್ಣವೈಮನಸ್ಯೇನ ಕೃಷ್ಣಂ ಪರಿತ್ಯಜ್ಯ ಅನ್ಯತ್ರ ಗಮನಭೂತ ತದತ್ವಂ ನಿರ್ಣಯೇ ಸಮಂತಕಾರ್ತೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಅವಿಶ್ವಾಸಸ್ತು ಸಕ್ರೋಧ ಏವ ಯಯೌ ವಿದೇಶಾನವಸತ ಪಂಚಾಶದ್ವಬ್ದಾನ್ ಇತಿ ತಥಾ ಯುದ್ಧಕಾಲೇ ಭೀಮನಿಂದಂ ಅಕರೋತ್ ತದುಕ್ತಂ ನಿರ್ಣಯೇ ಪುನಃ ಪುನಶ್ಚ ತದ್ವೀಕ್ಷ್ಯ ಚುಕ್ರೋಧ ಮುಸಲಾಯುಧಃ ಚುಕ್ರೋಶನೈವ ಧರ್ಮೋ ಅಯಂ ಇತ್ಯಾಸೌ ಊರ್ಧ್ವಬಾಹುಕಃ ಪುನಃ ಕ್ರೋಧಾಭಿಷಿಕ್ತ ಸಂರಕ್ಷಃ ಅದಾಯ ಮುಸಲಂ ಹಲಂ ಅಭಿದದ್ರಾವ ಭೀಮಂ ತಂ ನ ಚಚಾಲ ವೃಕೋದರಃ ಇತಿ. ರುದ್ರದೇವರಂತೆ ಶೇಷದೇವರು ಸಹ ಬಲರಾಮಾವತಾರದಲ್ಲಿ ಕೃಷ್ಣನಲ್ಲಿ ವೈಷಮ್ಯ ಬುದ್ಧಿಯಿಂದ ಕೃಷ್ಣನ ಬಿಟ್ಟು ದೇಶಾಂತರಕ್ಕೆ ಹೋದನು. ಇದನ್ನು ನಿರ್ಣಯದಲ್ಲಿ ಹೇಳಿದೆ. ಬಲರಾಮನ ಶಮಂತಕ ಮಣಿಗೋಸ್ಕರವಾಗಿ ಕೃಷ್ಣನಲ್ಲಿ ವಿಮರ್ಶಕನಾಗಿ ಅವಿಶ್ವಾಸದಿಂದ ಕ್ರುದ್ಧನಾಗಿ ವಿದೇಹ ದೇಶವನ್ನು ಕುರಿತು ತೆರಳಿ 15 ವರ್ಷಗಳ ಪರ್ಯಂತವಾಗಿ ಅಲ್ಲಿಗೆ ವಾಸ ಮಾಡಿದನು ಎಂದು ಹೇಳಿದೆ. ಮತ್ತು ಗದಾಯುದ್ಧ ಕಾಂಡದಲ್ಲಿ ಭೀಮಸೇನ ನಿಂದಿಸಿದನು. ಇದನ್ನು ನಿರ್ಣಯದಲ್ಲಿ ಬಲರಾಮನು ಮುಸುಲ ಕೈಯಲ್ಲಿ ಹಿಡಿದು ಪುನಃ ಪುನಃ ಭೀಮ ನೋಡುತ್ತಾ ಕ್ರೋಧದಿಂದ ಕೂಗಲಾರಂಭಿಸಿದನು. ಇದು ಅಧರ್ಮವು ಎಂದು ಬಾಹುಗಳನ್ನು ಎತ್ತಿ ಕೂಗುತ್ತಾ ಕಣ್ಣುಗಳನ್ನು ಕೆಂಪಗೆ ಮಾಡಿ ಭೀಮನನ್ನು ಕುರಿತು ಧಾವಿಸಿ ಹಲಾಯದಿಂದ ಹೊಡೆದನು. ಭೀಮಸೇನನು ಚಲಿಸಲಿಲ್ಲ ಎಂದು ಹೀಗೆ ಹೇಳಿದೆ. ಇಂದ್ರೋಪಿ ಪಾರಿಜಾತ ಹರಣಕಾಲೇ ಕೃಷ್ಣೇನ ಯುದ್ಧಮಕರೋತ್ ಅರ್ಜುನಾವತಾರೇಪಿ ಕೃಷ್ಣಂ ಆಜ್ಞಾಂ ಚಕಾರ ತದುಕ್ತಂ ನಿರ್ಣಯೇ ತದಾ ಜಗಾದ ಫಲ್ಗುಣೋ ಸರೈಃ ವಿದೋಷಿತೈಶ್ಮಾತ್ಮನ ನ ವಿಪ್ರತಾದೃಶೋತೋಹಂ ಸ್ಮೋಹಂ ಯತೇವ ಕೇಶವಾದಯಃ ಅವಮೇನೇನ ಅರ್ಜುನಃ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣಾ ಇತಿ ಭೀಷ್ಮಸ್ತು ಭಾರ್ಗವಂ ರಾಮಂ ಮುವಮೇನೆ ಯೋಧ ಚ ಇತ್ಯಾದಿ ತಸ್ಮಾತ್ ರುದ್ರಾದೀನಂ ನಿಷಿದ್ಧ ಕರ್ಮ ಅಸ್ತೀತಿ ಸಾಧೋಕ್ತಂ ನನು ಭೀಮಸೇನಸ್ಯಾಪಿ ಹಿಡಂಬಿ ಸಂಭೋಗರೂಪಂ ನಿಷಿದ್ಧಂ ಕರ್ಮ ಅಸ್ತಿ ತತ್ಕಥಂ ರುದ್ರಾದೀನಾಂ ನಿಷಿದ್ಧಂ ಕರ್ಮ ಇತ್ಯುಕ್ತಂ ಇತಿ ಚೇನ್ನ ತಸ್ಯ ಸ್ವೋತ್ತಮ ಅಪರಾಧರೂಪತ್ವಾಭಾವಾತ್ ತಸ್ಯಾಪಿ ವ್ಯಾಸಾಜ್ಞಾ ಕೃತತ್ವೇನ ನಿಷಿದ್ಧತ್ವಾಭಾವಾಚ್ಛ ತದುಕ್ತಂ ನಿರ್ಣಯೇ. ತಾನ್ ಭಕ್ತಿ ನಮ್ರ ಶಿರಸ್ಸಮುದೀಕ್ಷ್ಯ ಕೃಷ್ಣೋ ಭೀಮಂ ಜಗಾದ ನತ ಆಶುಡಂಬಯಾ ಚ ಏತಾಂ ಗ್ರಹಾಣ ಯುವತಿಂ ಸುರಸದೃಶೋ ಭಾವ ಜಾತೆ ಸುತೆ ಸಹ ಸುತೋ ಪ್ರತೀಯಾತ ಚಾಯೇಷ ಏವಂ ಬ್ರುವತ್ಯಗಣಿತೋ ಉರಗಣೆ ರಮೇಶೋ ಓಮಿತು ಧೀರ್ಯಂ ಕೃತವಾರ್ಷ ತಥೈವ ಭೀಮ ಇತಿ.
ಇಂದ್ರನಾದರೂ ಪಾರಿಜಾತ ವೃಕ್ಷಹರಣ ಸಂದರ್ಭದಲ್ಲಿ ಕೃಷ್ಣನೊಂದಿಗೆ ಯುದ್ಧವನ್ನೇ ಮಾಡಿದನು. ಅರ್ಜುನ ಅವತಾರದಲ್ಲಿಯೂ ಕೃಷ್ಣನು ಹೇಳನ ಮಾಡಿದನು. ಇದನ್ನು ನಿರ್ಣಯದಲ್ಲಿ ಹೇಳಿದೆ. ನಿರ್ಣಯದಲ್ಲಿ ಅರ್ಜುನನು ದೈತ್ಯರಿಂದ ದೂಷಿತ ಮನಸ್ಸನಾಗಿ ಸಂತಾನ ಅಪೇಕ್ಷೆಯುಳ್ಳ ಬ್ರಾಹ್ಮಣನ ಕುರಿತು ಕೃಷ್ಣಾದಿಗಳಂತೆ ನಾನು ಹೇಳಿಯಲ್ಲ ಎಂದು ಕೃಷ್ಣನನ್ನು ಅವಹೇಳಿಸಿದನು. ಬ್ರಾಹ್ಮಣನ ಶಿರರಕ್ಷಣೆ ಸಂದರ್ಭದಲ್ಲಿ ಹೀಗೆ ಹೇಳಿದೆ. ಭೀಷ್ಮಾಚಾರ್ಯರಾದರೂ ಪರಶುರಾಮ ದೇವರೊಂದಿಗೆ ಅಂಬಾ ವಿಷಯದಲ್ಲಿ ಯುದ್ಧವನ್ನೇ ಮಾಡಿದರು. ಇತ್ಯಾದಿ ಪ್ರಸಂಗದಿಂದ ಶೇಷ ರುದ್ರಾದಿ ದೇವತೆಗಳೇ ನಿಷಿದ್ಧ ಕರ್ಮ ಎಂದು ಹೇಳುವುದು ಯುಕ್ತವೇ ಆಗಿರುತ್ತದೆ. ಅದು ಸರಿಯೇ. ಭೀಮಸೇನ ದೇವರು ರಾಕ್ಷಸಿಯಾದ ಹಿಡಂಬ ಸಂಭೋಗ ಮಾಡದಿರುವುದು ನಿಷಿದ್ಧ ಕರ್ಮವಲ್ಲವೇ? ಹೀಗಿರಲು ರುದ್ರಾದಿಗಳಿಗೆ ನಿಷಿದ್ಧ ಕರ್ಮ ಪಾತ್ರ ಎಂಬುದು ತಪ್ಪಲ್ಲವೇ ಎಂದರೆ ಅದು ತಪ್ಪಾಗುವುದಿಲ್ಲ, ಸ್ತೋತ್ತಮ ಅಪರಾಧವಲ್ಲ. ಆದುದರಿಂದ ಮತ್ತು ಹಿಡಂಬಿ ಗ್ರಹಣವಾದರೂ ವೇದವ್ಯಾಸರ ಆಜ್ಞೆಯಿಂದಲೇ ಆಗಿರುತ್ತದೆ. ಇದನ್ನು ನಿರ್ಣಯದಲ್ಲಿ ಬಹುಭಕ್ತಿ ನಮ್ರಳಾಗಿ ನಿಂತ ಹಿಡಂಬಿಯನ್ನು ನೋಡಿ ವಾಸಿಷ್ಠ ಕೃಷ್ಣನಾದ ವೇದವ್ಯಾಸದೇವರು ಭೀಮನನ್ನು ಕುರಿತು ಈ ಯುವತಿಯಾದ ಸ್ವರ್ಗಶೋಭೆ ಅಭಿಮಾನಿನಿಯಾದ ಹಿಡಂಬಿಯನ್ನು ಗ್ರಹಿಸು, ವಿವಾಹಿತನಾಗೂ, ಒಬ್ಬ ಮಗ ಹುಟ್ಟಲಾಗಿ ಆ ಮಗನೊಂದಿಗೆ ಅವಳು ವಾಸಿಸುತ್ತಾಳೆ ಹೀಗೆಂದು ಅಗಣ್ಯ ಗುಣಪೂರ್ಣಾದ ರಮೇಶನು ಹೇಳುತ್ತಿರಲು ಅಸ್ತು ಎಂದು ಭೀಮಸೇನಂದನು. ಸುತರಾಂ ನಿಷಿದ್ಧ ಕರ್ಮ ಆಚರಿಸಿದವರೇ ಆಗಿರುತ್ತಾರೆ. ಉದಾಸೀನ ಕರ್ಮ ಸ್ವರೂಪಂ ನಿರೂಪಯತಿ. ಉದಾಸೀನ ಕರ್ಮಂ ಪರಿಸ್ಪಂದಃ ವಿಧಿ ನಿಷೇಧಾಭ್ಯಂ ಭಿನ್ನಂ ಕರ್ಮ ಇತ್ಯರ್ಥಃ ತದ್ವಿಭಾಗಮಃ ನ ಚ ಉತ್ಪ್ರೇಕ್ಷಣಾದಪೇಕ್ಷಣಂ ಕೃಚ್ಛನ ಪ್ರಸರಣ ಗಮನ ಆಗಮನ ಭ್ರಮಣ ವಮನ ವಪನ ಭೋಜನ ವಿದಾರಣ ಅನೇಕ ವಿಧಃ. ಊರ್ಧ್ವ ಪ್ರಕ್ಷೇಪೇಣ ಉತ್ಪ್ರೇಕ್ಷಣಂ, ಅಧ ಪ್ರಕ್ಷೇಪಣ ಅಪೇಕ್ಷಣಂ, ಮುಕುಲೀಕರಣಂ ಅಕುಂಚನಂ, ವಿಸ್ತಾರಕರಣಂ ಪ್ರಸರಣಂ, ಗಮನಾದಿಕಂ ಚ ಪ್ರಸಿದ್ಧಮೇವ. ನನು ಭ್ರಮಣಾಗಮನಾದೀನಂ ಗಮನರೂಪತ್ವಾನ್ ನ ಪಾರ್ಥಕ್ಯಮಿತಿ ಚೇನ್ನ. ಭ್ರಮತಿ ಇತ್ಯುಕ್ತೆ ಗಚ್ಚತಿ ಇತಿ ಪ್ರತ್ಯಯಸ್ಯ, ಗಚ್ಚತಿ ಇತ್ಯುಕ್ತೆ ಭ್ರಮತಿ ಇತಿ ಪ್ರತ್ಯಯಸ್ಯ ಚ ಅಭಾವೇನ ಉಭಯ ಅಭಿನ್ನತ್ವಾತ್ ನ ಚ ಗಮನವಿಶೇಷ ಭ್ರಮಣಾದಿಕಂ ತರ್ಹಿ ಉಕ್ಷೇಪಣಾದೀನಾಮಪಿ ಗಮನವಿಶೇಷತ್ವಾತ್ ತೇಷಾಮಪಿ ಪೃಥಕ್ ನಿರ್ದೇಶೋ ನ ಸ್ಯಾತ್. ತಸ್ಮಾತ್ ಕರ್ಮಣಿ ಅನೇಕೇನೇವ ನತು ಪಂಚವಿಧಾನ ಇತಿ ಭಾವಃ. ಮೂರು ವಿಧವಾದ ಕರ್ಮಗಳಲ್ಲಿ ಕೊನೆಯದಾದ ಉದಾಸೀನ ಕರ್ಮದ ಸ್ವರೂಪವನ್ನು ತಿಳಿಸುತ್ತಾರೆ. ವಿಧಿ ನಿಷೇಧ ಭಿನ್ನ ಕರ್ಮವೇ ಉದಾಸೀನ ಕರ್ಮ. ಪರಿಸ್ಪಂದಾದಿ ರೂಪಗಳು ಚಲನಾತ್ಮಕವು. ಈ ಕರ್ಮದ ವಿಭಾಗವನ್ನು ಹೇಳಬಹುದಾದರೆ ಕೈ ಮೇಲೆ ಎತ್ತುವುದು, ಮೇಲೆ ಎತ್ತಿ ಒಗೆಯುವಿಕೆ, ಕೆಳಗಡೆ ತಳ್ಳುವಿಕೆ, ಮುದ್ದು ಮಾಡುವಿಕೆ, ಹರುವಿಕೆ, ತಿರುಗಿಸುವಿಕೆ, ಹೊರಗಿಡುವಿಕೆ, ಬುಂಜಿಸುವಿಕೆ, ಸೀಳುವಿಕೆ ಇತ್ಯಾದಿ ಅನೇಕ ವಿಧಗಳಾಗಿರುತ್ತದೆ. ಮೇಲಕ್ಕೆ ಎಸೆಯುವಿಕೆ, ಮೀಟುವಿಕೆ, ಕೆಳಗೆ ತಳ್ಳುವಿಕೆ, ಚಿಮ್ಮುವಿಕೆ, ಕುಗ್ಗಿಸುವಿಕೆ, ಪಸರುವಿಕೆ, ಗಮನಾದಿಗಳೇ ಮೊದಲಾದ ಉದಾಸೀನ ಕ್ರಿಯೆಗಳು ಪ್ರಸಿದ್ಧಿಗಳೇ ಆಗಿರುತ್ತದೆ. ತಿರುಗಿಸುವಿಕೆ, ನಡೆಸುವಿಕೆ ಮೊದಲಾದವುಗಳು ಗಮನದಲ್ಲೇ ಅಂತರ್ಭಾವವಾಗಿರುವುದರಿಂದ ಪ್ರತ್ಯೇಕ ಹೇಳುವ ತಪ್ಪು ಎಂದರೆ ತಪ್ಪಾಗುವುದಿಲ್ಲ. ತಿರುಗುತ್ತಾನೆ ಎಂದರೆ ಹೋಗುತ್ತಾನೆ ಎಂದು ಅರ್ಥವಾಗುವುದಿಲ್ಲ. ಹೋಗುತ್ತಾನೆ ಎಂದರೆ ತಿರುಗುತ್ತಾನೆ ಎಂದು ಜ್ಞಾನವಾಗುವುದಿಲ್ಲ. ಆದ್ದರಿಂದ ಗಮನ ಭ್ರಮಣಗಳು ಭಿನ್ನವಾದುದರಿಂದ ಭ್ರಮಣವು ಗಮನ ವಿಶೇಷವೇ ಅಲ್ಲವೇ ಎಂದರೆ, ಹಾಗಾದರೆ ಹಾರುವಿಕೆ, ತಳ್ಳುವಿಕೆ ಇತ್ಯಾದಿಗಳು ಗಮನ ವಿಶೇಷಗಳೇ ಆಗಿ ಅವುಗಳಿಗೂ ಪ್ರತ್ಯೇಕ ನಿರ್ದೇಶವಿಲ್ಲದೆ ಹೋಗಬೇಕಾಗಿ ಬಂತು. ಒಂದೇ ಗಮನ ಶಬ್ದದಿಂದ ಎಲ್ಲ ಕ್ರಿಯೆಗಳ ಜ್ಞಾನವೂ ಆಗಬೇಕಾದೀತು. ಕರ್ಮ ವಿಶೇಷಗಳೆಲ್ಲವೂ ಭಿನ್ನ ಭಿನ್ನ ಕರ್ಮಗಳೇ ಆಗಿರುತ್ತದೆ. ಆದುದರಿಂದ ಉದಾಸೀನ ಕರ್ಮ ಅನೇಕ ವಿಧಗಳೇ ಆಗಿರುತ್ತದೆ. ನೈಯಾಯಿಕರು ಸಹ 5 ವಿಧವಾದ ಕರ್ಮವನ್ನು ವಿಭಾಗಿಸಿರುವುದು ಅಸಮ್ಮತವಾಗಿದೆ. ಉದಾಸೀನ ಕರ್ಮಣಾಂ ಆಶ್ರಯಮಃ ಯಥಾ ಯೋಗಂ ಚೇತನ ಚೇತನಯೋಃ ಧರ್ಮಃ ನನು ಚೇತನ ಮಾತ್ರಸ್ಯ ವ್ಯಾಪ್ತತ್ವಾತ್
ಕಥಂ ಅಚೇತನೇಷು ಕ್ರಿಯೇತಿ ಚೇನ್ನ ಪರಮಾತ್ಮನಿ ಅಣುತ್ವಾದಿ ನಾನಾ ಪರಿಮಾಣಸ್ಯ ಜೈವೇ ಅಣುಪರಮಾಣುಸ್ಯ ವಕ್ಷ್ಯಮಾಣತ್ವೇನ ಗಮನಾದಿಕ್ರಿಯಾ ಅಂಗೀಕಾರೇ ಬಾಧಕಾಭಾವಾತ್ ಪುನಃ ಕ್ರಿಯಾವಿಷಯ ವಿಭಾಗಮಃ ಪುನದ್ವಿವಿಧಃ ನಿತ್ಯಾನಿತ್ಯಶ್ಚ ನಿತ್ಯಸ್ಯ ಉದಾಹರಣಮಃ ನಿತ್ಯ ಈಶ್ವರಾದಿ ಚೇತನ ಸ್ವರೂಪಭೂತಃ ಈಶ್ವರೇ ಸೃಷ್ಟಿ ಸಂಹಾರ ಗಮನಾದಿಕ್ರಿಯಾः ಸ್ವರೂಪಭೂತಾः ಜೀವೇ ಗಮನಾದಿಕ್ರಿಯಾः ಸ್ವರೂಪಭೂತಾः ಮುಕ್ತೌ ಸಂಯುಗ ಅಭಿವ್ಯಂಜತೆ ನನು ಈಶ್ವರೇ ತಾವತ್ ಕ್ರಿಯಾ ನಿತ್ಯಕ್ರಿಯತ್ವಾತ್ ಅಚೇತನ ಕ್ರಿಯಾವತ್ ಇತಿ ಅನುಮಾನವಿರುದ್ಧಂ ಕ್ರಿಯಾನಿತ್ಯತ್ವಂ ಕಿಂಚ ಸೃಷ್ಟಿಸಂಹಾರಾದಿಕ್ರಿಯಾಣಂ ನಿತ್ಯತ್ವೇ ಸರ್ವದಾ ಸೃಷ್ಟಿಸಂಹಾರಾದಿಕ್ರಿಯಾ ಸಮಾವೇಶ ಸ್ವಾತ್ ಗಮನಸ್ಯಾಪಿ ನಿತ್ಯತ್ವೇ ಸರ್ವದಾ ಗಮನಂ ಸ್ಯಾದಿತಿ ಚೇನ್ನ ಸೃಷ್ಟಾದೇನ ಶಕ್ತಿ ವ್ಯಕ್ತಿ ಸ್ವೀಕಾರಾತ್ ಸೃಷ್ಟಿಕಾಲೇ ಸೃಷ್ಟಿಕ್ರಿಯಾः ವ್ಯಕ್ತಾತ್ಮನ ವರ್ತತೆ ಅನ್ಯದಾತು ಶಕ್ತಾತ್ಮನ ಏವಂ ಸಂಹಾರಕ್ರಿಯಾಮಪಿ ಗಮನಮಪಿ ತಥೇತಿ ನ ವಿರೋಧಃ. ಉದಾಸೀನ ಕರ್ಮಗಳು ಅಧಿಷ್ಠಾನವನ್ನು ಹೇಳುತ್ತಾರೆ. ಯಥಾಯೋಗವಾಗಿ ಚೇತನ ಅಚೇತನಗಳಲ್ಲಿ ವಾಸಿಗಳೇ ಆಗಿದೆ. ಚೇತನ ಮಾತ್ರವಲ್ಲಿವೆ ತುಂಬಿರುವ ಕ್ರಿಯಾಗಳಲ್ಲಿ ಅಚೇತನದಲ್ಲಿಯೂ ಹೇಳುವುದು ತಪ್ಪಲ್ಲವೇ ಎಂದರೆ ತಪ್ಪಾಗುವುದಿಲ್ಲ. ಪರಮಾತ್ಮನಲ್ಲಿ ಸ್ವಭಿನ್ನವಾದ ಅಣುತ್ವಾದಿ ಅನೇಕ ಪರಿಣಾಮಗಳ ಕ್ರಿಯೆ ಜೀವನದಲ್ಲಿ ಅಣುಪರಿಮಾಣ ಕ್ರಿಯೆ ಮುಂದೆ ಹೇಳುತ್ತೇವೆ. ಆದ್ದರಿಂದ ಜಡದಲ್ಲಿ ಕ್ರಿಯೆಯನ್ನು ಒಪ್ಪಿದರೆ ಬಾಧಕ ಬರುವುದಿಲ್ಲ. ಮತ್ತು ಈ ಕ್ರಿಯೆ ನಿತ್ಯ ಮತ್ತು ಅನಿತ್ಯ ಹೀಗೆ ಎರಡು ವಿಧಗಳಾಗಿರುತ್ತದೆ. ನಿತ್ಯ ಕ್ರಿಯೆಗಳು ಈಶ್ವರಾದಿಗಳಲ್ಲಿ ಚೇತನ ಸ್ವರೂಪಗಳಾಗಿರುತ್ತದೆ. ಈಶ್ವರನಲ್ಲಿ ಸೃಷ್ಟಿ ಸಂಹಾರ ಗಮನಾದಿ ಕ್ರಿಯೆಗಳು ಸ್ವರೂಪವಾಗಿ ನಿತ್ಯವಾಗಿರುತ್ತದೆ. ಜೀವನಲ್ಲಿ ಗಮನಾದಿ ಕ್ರಿಯೆಗಳು ಸ್ವರೂಪಭೂತವಾಗಿ ಮುಕ್ತಿಯಲ್ಲಿ ಸ್ಪಷ್ಟ ಅಭಿವ್ಯಕ್ತವಾಗುತ್ತದೆ. ಹೀಗೆ ನಿತ್ಯ ಕ್ರಿಯೆಗಳು ಇರುತ್ತದೆ. ಆದರೆ ಈಶ್ವರನಲ್ಲಿ ಇರುವ ಕ್ರಿಯೆ ಅನಿತ್ಯವೇ ಆಗಿರುತ್ತದೆ. ಕ್ರಿಯೆಯಾಗಿರುವುದರಿಂದ ಕ್ರಿಯತ್ವಾತ್ ಜಡದ ಕ್ರಿಯೆಯಂತೆ ಹೀಗೆ ಅನುಮಾನದಿಂದ ಪರಮಾತ್ಮ ಕ್ರಿಯೆಯಲ್ಲಿ ನಿತ್ಯತ್ವವು ವಿರುದ್ಧವಾಗಿರುತ್ತದೆ ಮತ್ತು ಪರಮಾತ್ಮನ ಸೃಷ್ಟಿ ಸಂಹಾರಾದ ಕ್ರಿಯೆಗಳಿಗೆ ಅನಿತ್ಯತೆಯನ್ನು ಹೇಳಿದರೆ ಸದಾ ಸೃಷ್ಟಿ ಸದಾ ಸಂಹಾರ ಹೀಗೆ ವಿರುದ್ಧ ಧರ್ಮದ ಸಮಾವೇಶ ಆಗಬೇಕಾಗುತ್ತದೆ. ಹಾಗೆಯೇ ಪರಮಾತ್ಮನ ಗಮನಾದಿಗಳಿಗೂ ನಿತ್ಯ ಗಮನಾದಿ ಪ್ರಸಂಗ ಬರಬೇಕಾಯಿತು ಎಂದರೆ ಸಮಾಧಾನ ಹೇಳುತ್ತಾರೆ. ಪರಮಾತ್ಮನ ನಿತ್ಯ ಕ್ರಿಯೆಗಳಲ್ಲಿ ಶಕ್ತಿತ್ವ ಮತ್ತು ವ್ಯಕ್ತಿತ್ವ ಎಂಬ ಧರ್ಮಗಳನ್ನು ಹೇಳುವುದರಿಂದ ವಿರೋಧ ಬರುವುದಿಲ್ಲ. ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಕ್ರಿಯೆಯು ವ್ಯಕ್ತರೂಪವಾಗಿರುತ್ತದೆ, ಲಯ ಕಾಲದಲ್ಲಿ ವ್ಯಕ್ತಿರೂಪವಾಗಿರುತ್ತದೆ. ಇದರಂತೆ ಲಯ ಕಾಲದಲ್ಲಿ ಸಂಹಾರ ಕ್ರಿಯೆ ಶಕ್ತಿರೂಪವಾಗಿ ವರ್ತಿಸಿ ಸೃಷ್ಟಿ ಕಾಲದಲ್ಲಿ ವ್ಯಕ್ತರೂಪವಾಗಿರುತ್ತದೆ. ಹೀಗೆಯೇ ಪರಮಾತ್ಮ ಕ್ರಿಯೆಗಳೆಲ್ಲವೂ ನಿತ್ಯವಾದರೂ ಅವನ ಇಚ್ಛೆಯಂತೆ ಶಕ್ತಿ ವ್ಯಕ್ತತೆಯಿಂದ ತಾಳುವುದರಿಂದ ವಿರೋಧ ಬರುವುದಿಲ್ಲ. ತದುಕ್ತಂ ಅನುವ್ಯಾಖ್ಯಾನಿ ಅನಿತ್ಯತ್ವ ಕ್ರಿಯಾಣಂ ತು ಕಥಮೇವ ಸ್ವರೂಪತಾ ಇತಿ ಚೇತ್ ಸವಿಶೇಷೋಪಿ ಕ್ರಿಯಾ ಶಕ್ತ್ಯಾತ್ಮನಃ ಸ್ಥಿರಃ ಶಕ್ತಿತಾ ವ್ಯಕ್ತಿತಾ ಚ ಇತಿ ವಿಶೇಷೋಪಿ ವಿಶೇಷಣವಾನಿತಿ ಬೃಹದ್ಭಾಷ್ಯೇಪಿ ಕ್ರಿಯಾಣಂ ಚ ನಾಶೋಸ್ತಿ ತಶ್ಶಕ್ತೇಃ ಪೂರ್ವಕಾಲತಃ ವಿಶೇಷಣವು ಪರತಿ ಕ್ರಿಯಾಯಾಃ ಸಮುದೀರಿತಃ ಕರೋತಿ ನ ಕರೋತಿ ಇತಿ ವಿಶೇಷ ವ್ಯವಹಾರಕೃತ ವೃತ್ತಿಭಾವಂ ಗತಾ ಯಾತು ಕರೋತಿ ಇತಿ ಸ್ವರೂಪಿಣಿ ಶಕ್ತಿರೂಪ ಸ್ಥಿತಾ ಏವ ಕ್ರಿಯಾ ಶಕ್ತಿ ಉದೀರ್ಯತಾ ಇತಿ ಅನಿತ್ಯತ್ವಾನ್ ಅನುಮಾನಂ ತು ಸ್ವಾಭಾವಿಕೀ ಜ್ಞಾನಫಲ ಕ್ರಿಯಾತು ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯಂ ಬಲಂ ನಿತ್ಯಂ ಪರಾತ್ಮನಃ ಇತ್ಯಾದಿ ಪ್ರಮಾಣ ಬಾಧಿತತ್ವಾತ್ ಅಪ್ರಮಾಣಂ ಅನ್ಯತಾ ಪರಪಕ್ಷೇಪಿ ಈಶ್ವರ ಇಚ್ಛಾಯಂ ಸರ್ವದಾ ಸರ್ವಾತ್ಮದ ಸೃಷ್ಟ್ಯಾಪತ್ತಿ. ಈ ವಿಷಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಕ್ರಿಯಾಗಳೆಲ್ಲವೂ ಅನಿತ್ಯವಾಗಿರುವುದರಿಂದ ಪರಮಾತ್ಮನ ಸ್ವರೂಪತೆ ಹೇಗೆ ಎಂದರೆ ಈಶ್ವರ ಕ್ರಿಯೆಗಳಲ್ಲಿ ನಿತ್ಯತೆ ಇರುವುದರಿಂದ ಇದು ಶಕ್ತಿ ಮತ್ತು ವ್ಯಕ್ತಿ ಭಾವಗಳಾಗಿರುತ್ತದೆ. ವಿಶೇಷವಶಾತ್
ಅವುಗಳಿಗೆ ಭಗವದಿಚ್ಛಾನುಸಾರವಾಗಿ ಶಕ್ತಿ ಮತ್ತು ವ್ಯಕ್ತಿಗಳ ವಿಶೇಷವುಳ್ಳವನು ಈಶ್ವರನು ಎಂದು ಹೇಳಿದೆ. ಮತ್ತು ಬೃಹತ್ ಭಾಷೆಯಲ್ಲಿಯೂ ಪರಮಾತ್ಮನಿಯು ಕ್ರಿಯೆಗಳಿಗೆ ಪರಮಾತ್ಮನ ಸ್ವರೂಪತೆಯಿಂದ ಅನಾದಿ ಕಾಲತ್ವ ಇರುವುದರಿಂದ ಜನ್ಮವೂ ಇಲ್ಲ. ವಿಶೇಷ ಸಾಮರ್ಥ್ಯದಿಂದಲೇ ಕ್ರಿಯೆಗಳ ವ್ಯಕ್ತಿತ್ವ ಮತ್ತು ಶಕ್ತಿತ್ವಗಳು ಹೇಳಲ್ಪಡುತ್ತದೆ. ಆದ್ದರಿಂದಲೇ ಮಾಡುತ್ತಾನೆ, ಮಾಡುವುದಿಲ್ಲ, ಹೀಗೆ ವಿರುದ್ಧ ವ್ಯವಹಾರಗಳು ಅವನಲ್ಲಿ ಅವಿರುದ್ಧವೇ ಆಗಿರುತ್ತದೆ. ಪರಮಾತ್ಮನಲ್ಲಿ ಕ್ರಿಯೆಗಳು ವ್ಯಕ್ತಿತ್ವವನ್ನು ಹೇಳಿದಾಗ ಸ್ವರೂಪಗಳೆನಿಸಿಕೊಳ್ಳುತ್ತದೆ. ಶಕ್ತಿ ಭಾವವನ್ನು ತಾಳಿದಾಗ ಕ್ರಿಯಾವಿಶಿಷ್ಟ ಎನಿಸಿಕೊಳ್ಳುತ್ತಾನೆ. ಹೀಗಿರುವುದರಿಂದ ಪರಮಾತ್ಮನ ಕ್ರಿಯೆಗಳು ನಿತ್ಯವೂ ಅವನ ಸ್ವರೂಪಗಳೇ ಆಗಿರುತ್ತದೆ. ಹಿಂದೆ ಹೇಳಿದ ನಿತ್ಯತ್ವ ಅನುಮಾನ. ಆದರೂ ಪರಮಾತ್ಮನ ಜ್ಞಾನ ಕ್ರಿಯಾದಿಗಳ ಸ್ವಾಭಾವಿಕವಾಗಿ ಅವನ ಸ್ವರೂಪವೇ ಹಾಗೆ ನಿತ್ಯಗಳೇ ಆಗಿರುತ್ತದೆ ಎಂದು ಶ್ರುತಿಯಿಂದಲೂ ಹಾಗೂ ಭಗವಂತನ ಜ್ಞಾನವು ನಿತ್ಯ ಕ್ರಿಯೆಯು ನಿತ್ಯ ಬಲವು ನಿತ್ಯ ಎಂಬ ಶ್ರುತಿ ಪ್ರಮಾಣದಿಂದ ಬಾಧ್ಯತೆಯಾಗಿರುತ್ತದೆ. ಪರಪಕ್ಷದಲ್ಲಿಯೂ ನೈಯಾಯಿಕರ ಪಕ್ಷದಲ್ಲಿ ಈಶ್ವರನ ಇಚ್ಛೆಗೆ ನಿತ್ಯತೆ ಹೇಳುವುದರಿಂದ ಸದಾ ಸೃಷ್ಟಿಯ ಪ್ರಜ್ಞಾದಿಗಳು ಆಗಲಿ ಎಂಬ ಆಪತ್ತಿಯನ್ನು ಆಪಾದನೆ ಬಂದೇ ಬರುತ್ತದೆ. ಆದ್ದರಿಂದ ಪರಮಾತ್ಮನ ಕ್ರಿಯೆಯಲ್ಲಿ ಅವನ ಇಚ್ಛಾನುಸಾರವಾದ ಶಕ್ತಿ ವ್ಯಕ್ತಿ ಭಾವಗಳನ್ನು ಒಪ್ಪಲೇಬೇಕಾದಿತು. ನಚ ಶಿಶುಕ್ಷಯ ಸೃಷ್ಟಿ ಸಂಜೇಹ್ಯಯ ಸಂಹಾರ ತೇ ಚ ನ ಸರ್ವದಾ ಇತಿ ವಾಚ್ಯಂ ತತ್ ಕಿಂ ಶಿಶುಕ್ಷಾ ಸಂಜೇಹ್ಯಯ ಚ ಇಚ್ಛಾತಿರಿಕ್ತ ಉಚ್ಛಾ ಅಸ್ಮಾತ್ ಸ್ವರೂಪಃ ಭೂತಃ ನಾಜ್ಯಃ ಅಷ್ಟಗುಣತ್ವಾಘಾತೇನ ಅಪಸಿದ್ಧಾಂತಾಪಾತಾತ್ ದ್ವಿತೀಯ ಪೂರ್ವೋಕ್ತದೋಷನಿಸ್ಸಾರಃ ಕಾಲವಿಶೇಷರೂಪಾಧಿಕಾರವಿಹಾರಾನ್ ಸರ್ವದಾ ಸೃಷ್ಟಾದೀತಿ ಚೇತ್ ಸಮಂ ಅಸ್ಮತ್ ಪಕ್ಷೇಪಿ ಇಚ್ಛಿಸಲು ಸೃಷ್ಟಿಯು ನಾಶ ಮಾಡಲು ಇಚ್ಛೆಯೂ ಸಂಹಾರವು ಇವುಗಳು ಸರ್ವದಾ ಆಗಲಿ ಎನ್ನಬಾರದು. ಏಕೆಂದರೆ ಸೃಜಿಸಲು ಸಂಹರಿಸಲು ಇವೇ ಏನಿದೆ ಇದು ಭಗವಂತನ ಸ್ವರೂಪವೋ ಬೇರೆಯೋ ಸ್ವರೂಪವಲ್ಲ. ನಿನ್ನಾದ ನೈಯಾಯಿಕರ ಮತದಂತೆ ಎಂಟೇ ಗುಣವೆಂಬ ಮಾತಿಗೆ ವಿರುದ್ಧವಾಗಿ ಅಪಸಿದ್ಧಾಂತ ಸ್ವರೂಪವೆಂದರೆ ಸದಾ ಸೃಷ್ಟಿ ನಾಶಗಳಾಗುತ್ತಿರಲು ಎಂಬ ಆಪಾದನೆ ಬಂದೇ ಬರುತ್ತದೆ. ಕಾಲ ವಿಶೇಷ ರೂಪವಾಗಿ ಸಹಕಾರಿ ಸಾಮಗ್ರಿ ಇರುವಿಕೆ ಇಲ್ಲದಿರುವಿಕೆ ಸೃಷ್ಟಾದಿಗಳಿದ್ದರಿಂದ ಸದಾ ಆಗಲಿ ಎಂಬುದಿಲ್ಲ ಎಂದರೆ ನಮ್ಮ ಪಕ್ಷವೇ ಒಪ್ಪಿದಂತೆ ಆಗುತ್ತದೆ. ಮುಕ್ತಾನಾಂ ತು ಕ್ರಿಯಾಯಂ ಗಮನಾದಿರೂಪಃ ನ ತತ್ತ ಪರ್ಯೇತ್ ಜಂಕ್ಷನ್ ಕ್ರೀಡನ್ ರಮಮಾಣಃ ಸ್ವೇಭಿರ್ವಾ ಯಾನೇ ವಾ ಇತ್ಯಾದಿ ಶ್ರುತಿಸಿದ್ಧಃ ಉಕ್ತಂ ಬೃಹದ್ಭಾಷ್ಯೆ. ಏವಂ ವಿಮುಕ್ತಜೀವಾನಾಂ ಸ್ವರೂಪೈಃ ಸ್ವಗುಣೈರಪಿ ಸ್ವಕ್ರಿಯಾಭಿರ್ವ್ಯಕ್ತಂ ನಿತ್ಯಂ ಸ್ವಾವಯವೈರಪಿ ನ ಚ ಸ್ತೋತ್ರಂ ವಿನಾಶಾಃ ಅತೀತಿ ವಕ್ತುಂ ಶಕ್ಯಾಃ ಪ್ರಕೃತಿಸಂಬಂಧಾಭಾವೇನೋಪಾದಾನಭಾವಾತ್ ಸಂಸಾರಿಣೀಂ ತು ಕಿಂ ಮಯಾ ಕಾರ್ಯಂ ಇತ್ಯಾದಿ ಚಿಂತನಾದಿ ಕ್ರಿಯಾಣಾಂ ಅನಿತ್ಯತ್ವಂ ಜೀವೇನ ಭೇದಾಭೇದಃ ಮುಕ್ತೌ ಚ ಛೇದದರ್ಶನಾತ್. ಮುಕ್ತರ ಕ್ರಿಯೆ ಗಮನ ಅಗಮನಾದಿ ರೂಪವನ್ನು ಮುಕ್ತರು ಸ್ತ್ರೀಯರ ವಾಹನ ಮೊದಲಾದಗಳನ್ನು ಸ್ವೇಚ್ಛೆಯಾಗಿ ಆಡುವರಾಗಿ ತಿನ್ನುವರಾಗಿ ಆನಂದ ಪಡುವರಾಗಿ ಇರುತ್ತಾರೆ. ಹೀಗೆ ಹೇಳುವುದು ವೇದ ಪ್ರಮಾಣ ಸಿದ್ಧ. ಬೃಹತ್ ಭಾಷೆಯಲ್ಲಿಯೂ ಹೇಳಿರುತ್ತದೆ. ಮುಕ್ತ ಜೀವರುಗಳಿಗೆ ಸ್ವಗುಣಗಳು ಸ್ವಕ್ರಿಯೆಗಳು ಸ್ವರೂಪಭೂತಗಳೇ ಆಗಿರುವುದರಿಂದ ನಿತ್ಯವಾದ ಸ್ವ ಅವೇಗಳಿಂದಲೇ ವಿಹರಿಸುತ್ತಾರೆ. ಅವರ ಗುಣಕ್ರಿಯಾದಿಗಳು ಉತ್ಪತ್ತಿ ನಾಶ ಉಳ್ಳುವುಗಳು ಎನ್ನಬಾರದು. ಪ್ರಕೃತಿ ಸಂಬಂಧವೇ ಇಲ್ಲದಿರುವುದರಿಂದ ಸಂಸಾರಗಳಂತೆ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಇತ್ಯಾದಿ ಚಿಂತಾಮೂಲಕ ಕ್ರಿಯೆಗಳು ಅನಿತ್ಯಗಳೇ ಆಗಿದೆ. ಈ ಕ್ರಿಯೆಗಳಿಂದ ಜೀವನಿಗೆ ಭೇದಾಭೇದವು ಮುಕ್ತಿಯಲ್ಲಿ ಸ್ವರೂಪಾತಿರಿಕ್ತ ವಸ್ತು ಸಂಬಂಧವೇ ಕಡಿದು ಹೋಗಿರುವುದರಿಂದ ಎಲ್ಲ ಕ್ರಿಯೆಗಳು ಸ್ವರೂಪಗಳಾಗಿ ನಿತ್ಯವೇ ಆಗಿರುತ್ತದೆ. ತದುಕ್ತಂ ಬೃಹದ್ಭಾಷ್ಯೆ. ಏವ ಮುಕ್ತಕ್ರಿಯಾ ನಿತ್ಯ ನಾನ್ಯೇಷಂ ಭ್ರಾಂತಿ ಸಂಭವಾತ್. ಮುಕ್ತೌ
ಛೇದ ಅಶ್ಚೈವ ನಿಶ್ಶೇಷಾಣಮಖಿಲಸ್ಯ ಚ ಅನಿತ್ಯಾಣಂ ಕ್ರಿಯಾ ಯಸ್ಯ ಮುಕ್ತಾಪಿ ಸಮಸ್ಥಿತಾ ಅಭಿನ್ನಾಪಿ ಸಾಜ್ಞೇಯ ಅಭಿವ್ಯಕ್ತಿ ಪುನಃ ಚೇತನದ ಕ್ರಿಯಾಣಾಂ ತು ಮುಕ್ತಾ ಉಚಿತ್ತದಾ ಸದಾ ಕಿಂ ಮಯಾ ಕಾರ್ಯಮದೀನಂ ಭೇದಾಭೇದ ಉದೀರಿತಃ ಭೇದಾಭೇದಸ್ತು ಬುದ್ಧಾನಂ ಗುಣಸ್ವೈಃ ಕರ್ಮಭಿಸ್ತತಃ ಇತಿ ಅನಿತ್ಯಕ್ರಿಯಾಯಾಂ ಸ್ಥಾನಮಃ ಅನಿತ್ಯೋ ಅನಿತ್ಯಗಃ. ಬೃಹತ್ ಭಾಷೆಯಲ್ಲಿ ಹೇಳಿರುತ್ತಾರೆ, ಮುಕ್ತರ ಕ್ರಿಯೆಗಳೆಲ್ಲವೂ ನಿತ್ಯವಾದುದು. ಸಂಸಾರಗಳಿಗೆ ಭ್ರಾಂತಿ ಇರುವುದರಿಂದ ಅವರ ಕ್ರಿಯೆಗಳು ಅನಿತ್ಯವೇ ಆಗಿರುತ್ತದೆ. ಮುಕ್ತರುಗಳಿಗೆ ಸ್ವರೂಪ ಅತಿರಿಕ್ತವಾದಗಳೆಲ್ಲ ನಿಶ್ಶೇಷವಾಗಿ ನಾಶವೇ ಆಗಿರುವುದರಿಂದ ಕ್ರಿಯಾದಿಗಳು ನಿತ್ಯಗಳಾದರೂ ಕಿಂಚಿತ್ ಅನಿತ್ಯ ಕ್ರಿಯೆಯೂ ಇದೆ. ಹೇಗೆಂದರೆ ಅದರ ಕ್ರಿಯೆಗಳು ಅಭಿವ್ಯಕ್ತಿಯನ್ನು ತಾಳುವುದರಿಂದ ಆಲೋಚನಾದಿ ಕ್ರಿಯೆಗಳಂತೂ ಮೋಕ್ಷದಲ್ಲೇ ಇಲ್ಲ. ನಾನೇನು ಮಾಡಬೇಕು ಇತ್ಯಾದಿ ಸಂಸಾರಿಗಳ ಕ್ರಿಯೆಗಳಿಗೆ ಭೇದಾಭೇದವೇ ಸರಿ. ಪ್ರಕೃತಿ ಬದ್ಧರಿಗೆ ಸ್ವಗುಣ ಮೂಲಕವಾಗಿ ಭೇದಾಭೇದ ಹೇಳಿರುತ್ತದೆ. ಅನಿತ್ಯ ಕ್ರಿಯಾಸ್ಥಾನವನ್ನು ಹೇಳುತ್ತಾನೆ. ಅನಿತ್ಯ ವಸ್ತುಗಳಲ್ಲಿರುವ ಕ್ರಿಯೆಗಳೆಲ್ಲವೂ ಅನಿತ್ಯವೇ ಆಗಿರುತ್ತದೆ. ಶರೀರಾಜ್ಯ ನಿತ್ಯ ವೃತ್ತಿಕ್ರಿಯೆ ಇತ್ಯರ್ಥಃ. ನನು ಅನಿತ್ಯಕ್ರಿಯಾ ಸದ್ಭಾವೇ ಮಾನಾಭಾವಃ ನ ಚ ಗಚ್ಚತಿ ಪ್ರತ್ಯಕ್ಷ ಪ್ರತೀತಿರೇವ ಮಾನಮಿತಿ ವಾಚ್ಯಂ. ಪೂರ್ವದೇಶ ವಿಭಾಗೋ ಉತ್ತರದೇಶ ಸಂಯೋಗಯೋಃ ಏವ ಗಚ್ಚತಿ ಇತಿ ಪ್ರತ್ಯಯ ವಿಷಯತ್ವೋತ್ಪತ್ತೇಃ ನ ಚ ಶರೀರಾದೌ ಕ್ರಿಯಾಭಾವೇ ಉತ್ತರದೇಶ ಸಂಯೋಗೋತ್ಪತ್ತಿರೇವ ನ ಸಂಭವತಿ ವಾಚ್ಯಂ. ಜೀವಪ್ರಯತ್ನೇನೈವ ತದುತ್ಪತ್ತೇಃ ಚೇನ್ನ ಪ್ರಯತ್ನಸ್ಯ ಜೀವಗತತ್ವೇನ ಶರೀರ ಉತ್ತರದೇಶ ಸಂಯೋಗಜನಕತ್ವ ಸಂಭವಾತ್. ಶರೀರಾದಿಗಳು ಅನಿತ್ಯ ಪದಾರ್ಥಗಳಲ್ಲಿರುವ ಕ್ರಿಯಾಗಳೆಲ್ಲ ನಿತ್ಯವೇ. ಅನಿತ್ಯವಾದ ಕ್ರಿಯೆಗಳಾಗಿವೆ ಎಂಬಲ್ಲಿ ಪ್ರಮಾಣವಿಲ್ಲ ಎನ್ನಬಾರದು. ಹೋಗುತ್ತಾನೆ ಎಂಬ ಪಕ್ಷಕ್ಕೆ ಪ್ರಮಾಣಗಳೇ ಆಗಿರುವುದರಿಂದ ಹಾಗೆನ್ನಬಾರದು. ಹೋಗುತ್ತಾನೆ ಎಂಬುದರ ಅರ್ಥವೇನು? ಈ ಸ್ಥಳವು ನಿತ್ಯ ಜೀವನ ಕ್ರಿಯೆ ಸಂಯೋಗವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಸೇರಿದವ ಎಂದರ್ಥ. ದೇಹದಲ್ಲಿ ಕ್ರಿಯೆ ಇಲ್ಲವಾದರೆ ದೇಹಕ್ಕೆ ಈ ಸ್ಥಳ ಸಂಯೋಗದಿಂದ ಮತ್ತೊಂದು ಸ್ಥಳ ಸಂಯೋಗ ಹೇಗೆ? ಆದ್ದರಿಂದ ದೇಹದಲ್ಲಿ ಕ್ರಿಯೆ ಅಂತಲೂ ಅನ್ನಬಾರದು. ಜೀವನಲ್ಲಿಯ ಪ್ರಯತ್ನ ರೂಪ ಕ್ರಿಯೆಯಿಂದ ದೇಹಕ್ಕೆ ಸ್ಥಳಾಂತರ ಸಂಯೋಗ ರೂಪ ಗಮನ ಎನ್ನುತ್ತೇವೆ ಎಂದರೆ ಅದು ತಪ್ಪು. ಪ್ರಯತ್ನ ಜೀವನಲ್ಲಿದ್ದರೆ ಕ್ರಿಯಾ ದೇಹದಲ್ಲಿ ಹೇಗೆ ಬಂದಿತ್ತು? ಅಸಂಭವವಾಗಿರುತ್ತದೆ. ಅನ್ಯಥಾ ಸ್ಥಿತಿಕಾಲೇಪಿ ತಾದೃಶಃ ಪ್ರಯತ್ನ ಸಂಭವೇನ ಗಮನ ಪ್ರಸಂಗಾದಿತ್ಯಲಂ ಅಧಿಕಂ ತು ಸುಧಾಯಂ ದ್ರಷ್ಟವ್ಯಂ. ನನು ಅತಾಪಿ ಗಮನಾದಿ ನ ಪ್ರತ್ಯಕ್ಷಂ ಕಿಂತು ಅನುಮಾನಗಮ್ಯಂ ನ ಚ ಇಂದ್ರಿಯಾನ್ವಯ ವ್ಯತಿರೇಕ ಅನುವಿಧಾತ್ ಗಮನಂ ಪ್ರತ್ಯಕ್ಷಮಿತಿ ವಾಚ್ಯಂ. ಶರೀರಾರೂಪಾಶ್ರಯ ಗ್ರಹಣೋಪಕ್ಷಿತತ್ವೇನ ಚರಿತಾರ್ಥತ್ವಾತ್ ಚೇನ್ನ ಘಟರೂಪಾದಿಭೇದೇನ ಪ್ರತ್ಯಕ್ಷಾಭಾವ ಪ್ರಸಂಗಾತ್ ಕ್ರಿಯಾತುಲ್ಯತ್ವಾತ್. ಜೀವನಲ್ಲಿ ಪ್ರಯತ್ನವಿದ್ದರೆ ಸಾಕು, ದೇಹದಲ್ಲಿ ಕ್ರಿಯೆ ಹುಟ್ಟುತ್ತದೆ ಎನ್ನುವ ಪಕ್ಷದಲ್ಲಿ ಜೀವ ಕೂತಿದ್ದಾಗ್ಯೂ ಅವನಲ್ಲಿ ಪ್ರಯತ್ನ ಸಂಭವವಾದ್ದರಿಂದ ಗಮನ ಕ್ರಿಯೆ ಬಿಟ್ಟು ಹೋಗುತ್ತಾನೆಂಬ ಪ್ರಭಾವ ಬರಲಿ. ಆದ್ದರಿಂದ ನಿತ್ಯ ಜೀವನ ಕ್ರಿಯೆಗಳು ಅನಿತ್ಯ ದೇಹಗಳಲ್ಲಿ ಕ್ರಿಯೆ ಇಲ್ಲ ಎನ್ನಬಾರದು. ಹೆಚ್ಚಿನ ವಿಚಾರವನ್ನು ಸುಧಾದಲ್ಲಿ ಕಾಣಬಹುದು. ಆದರೂ ಗಮನಾದಿಗಳು ಪ್ರತ್ಯಕ್ಷವಲ್ಲ, ಅನುಮಾನದಿಂದಲೇ ತಿಳಿಯಲು ಅರ್ಹವಾದುದು. ಚಕ್ಷುರಾದಿ ಇಂದ್ರಿಯಗಳ ಅನ್ವಯ ವ್ಯತಿರೇಕ ವಿಧಾನದಿಂದ ಗಮನಾದಿಗಳು ಪ್ರತ್ಯಕ್ಷವೇ ಎನ್ನಬಹುದು ಅಲ್ಲವೇ? ಅಂದರೆ ಹಾಗೆ ಎನ್ನಬಾರದು. ಶರೀರ ರೂಪ ಆಶಯ ಗ್ರಹಣ ಉಪಕ್ಷಿಣತೆಯಿಂದ ಚರಿತಾರ್ಥ ಎನ್ನುತ್ತೇವೆ, ಅದೇನಬಾರದು. ಘಟರೂಪಾದಿಗಳಿಗೂ ಪ್ರತ್ಯಕ್ಷವೂ ಇಲ್ಲವಾಗಲಿ ಎಂಬ ಪ್ರಸಂಗ ಒದಗುವುದರಿಂದ ಕ್ರಿಯಾ ವಿಷಯದಲ್ಲಿ ಸಾಮ್ಯತೆ ಇರುವುದರಿಂದ
ನನು ಶರೀರಕ್ರಿಯಾः ನ ಪ್ರತ್ಯಕ್ಷಕ್ರಿಯತ್ವಾತ್ ಪರಮಾಣುಕ್ರಿಯಾದುತಿ ಚೇನ್ನ ಘಟರೂಪಂ ನ ಪ್ರತ್ಯಕ್ಷಂ ರೂಪತ್ವಾತ್ ಪರಮಾಣುರೂಪವತ್ಯಾಪಿ ವಕ್ತುಂ ಶಕ್ಯತ್ವಾತ್ ಕಿಂಚ ಯೋಗ್ಯದ್ರವ್ಯವೃತ್ತಿತ್ವೇನ ಸಾಮಾನ್ಯವೃತ್ತಿಯ ಪ್ರತ್ಯಕ್ಷಕ್ರಿಯಾಯಾಂ ಯುಕ್ತಮೇವ ನನು ಶರೀರ ಪರಿಸ್ಪಂದೋ ನ ಪ್ರತ್ಯಕ್ಷಃ ಪರಿಸಂಧತ್ವಾತ್ ತರಣಿಪರಿಸ್ಪಂದವತ್ ಚೇನ್ನ ದೂರಸ್ಥದೋಷೇಣ ತರಣಿಪರಸ್ಪಂದಸ್ಯ ಅಪ್ರತ್ಯಕ್ಷತ್ವೇ ಶರೀರಕ್ರಿಯಾಯಾಂ ಸಮೀಪಸ್ಥತ್ವೇನ ಪ್ರತ್ಯಕ್ಷತ್ವಸಂಭವಾತ್ ಅನ್ಯಥಾ ಪರಮಾಣುರೂಪಜಾತ್ಯಾದೀನಂ ದೂರಸ್ಥ್ಯ ಅಪ್ರತ್ಯಕ್ಷತ್ವೇನ ಸಮೀಪಸ್ಥೇಪಿ ದೇವದತ್ತಾದೌ ಪ್ರತ್ಯಕ್ಷಪ್ರಸಂಗ ಇತ್ಯ ಸುಧಾಯಂ ದೃಶ್ಯವ ತಸ್ಮಾತ್ ಅನಿತ್ಯಕ್ರಿಯಾ ಸಿದ್ಧಿ. ಶರೀರಕ್ರಿಯೆ ಪ್ರತ್ಯಕ್ಷವಲ್ಲ, ಕ್ರಿಯೆಯಾಗಿರುವುದರಿಂದ ಪರಮಾಣು ಕ್ರಿಯೆಯಂತೆ ಎನ್ನಬಾರದು. ಏಕೆಂದರೆ ಘಟರೂಪವು ಪ್ರತ್ಯಕ್ಷವಲ್ಲ, ಪರಮಾಣು ರೂಪದಂತೆ ಎಂದು ಸತ್ಪ್ರತಿಪಕ್ಷ ಅನುಮಾನವನ್ನು ಹೇಳಲು ಶಕ್ಯವಾಗುವುದರಿಂದ ಮತ್ತು ಯೋಗ್ಯ ದ್ರವ್ಯಗಳಲ್ಲಿರುವುದರಿಂದ ಸಾಮಾನ್ಯದಂತೆ ಕ್ರಿಯೆಯು ಪ್ರತ್ಯಕ್ಷವು ಯುಕ್ತವೇ ಆಗಿರುತ್ತದೆ. ಶರೀರದ ಪರಿಸ್ಪಂದ ಚಲನವು ಪ್ರತ್ಯಕ್ಷವಲ್ಲ, ಪರಿಸ್ಪಂದವಾದುದರಿಂದ ಸೂರ್ಯನ ಚಲನದಂತೆ ಎನ್ನಬಾರದು. ಸೂರ್ಯನ ತಿರುಗುವಿಕೆ ದೂರಸ್ಥಿತಿ ದೋಷಗಳಿಂದ ಅಪ್ರತ್ಯಕ್ಷವಾದರೂ ಶರೀರ ಕ್ರಿಯೆ ಸಮೀಪದಲ್ಲೇ ಇರುವುದರಿಂದ ಪ್ರತ್ಯಕ್ಷದ ಸಂಭವ ಆಗಿರುತ್ತದೆ. ಹಾಗಿಲ್ಲದ ಪಕ್ಷದಲ್ಲಿ ದೂರಸ್ಥ ಪದಾರ್ಥಗಳಲ್ಲಿ ಸಪರಿಮಾಣ ರೂಪ ಜಾತ್ಯಾದಿಗಳಿಗೆ ದೂರಸ್ಥಿತ್ಯಾದಿ ದೋಷಗಳಿಂದ ಅಪ್ರತ್ಯಕ್ಷತೆ, ಆದರೆ ಸಮೀಪದಲ್ಲಿರುವ ದೇವತಾದಿಗಳಲ್ಲೂ ಪ್ರತ್ಯಕ್ಷವಾಗದೆ ಹೋಗಲಿ ಇತ್ಯಾದಿ ಆಪಾದನೆಗಳನ್ನು ಸುಧಾರಣೆ ಕಾಣಬಹುದು. ಒಟ್ಟಿನಲ್ಲಿ ಅನಿತ್ಯ ಕ್ರಿಯೆಯು ಸಿದ್ಧಿಸುತ್ತದೆ. ಹೀಗೆ ಕರ್ಮ ವಿಭಾಗದಲ್ಲಿ ಮೊಟ್ಟಮೊದಲಿಗೆ ಮೂರು ವಿಧ: ನಿಷಿದ್ಧ ಕರ್ಮ, ವಿಹಿತ ಕರ್ಮ ಮತ್ತು ಉಭಯ. ನಿಷಿದ್ಧ ಕರ್ಮವಾಗಲಿ ಇದೆಲ್ಲವೂ ಇಲ್ಲದಿರ್ತಕ್ಕಂಥದ್ದು. ಅದರಲ್ಲಿ ನಿತ್ಯ ಮತ್ತು ಅನಿತ್ಯ, ಹೀಗೆ ಕರ್ಮಗಳ ಅನೇಕ ವಿಭಾಗಗಳು ನಾವು ತಿಳಿಯಬಹುದು. ಮತ್ತು ಕರ್ಮಗಳಲ್ಲಿ ವಿಶೇಷ ಆಕಾರವಾಗಿ ಏನು ತಿಳಿಯಬಹುದು ಎಂಬುದನ್ನು ಮುಂದೆ ಚಿಂತಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.